ಹೂವ ಹೂವ ನನ್ನ ಜೀವ. ಪ್ರೀತಿಗೂ ರೆಡ್ ರೋಸ್ಗೂ ಅದೇನೋ ನಂಟು ಏನೋ. ಫೆಬ್ರವರಿ 14 ಬಂದ್ರೆ ಸಾಕು, ಪ್ರೇಮಿಗಳಿಗೆ ಎಲ್ಲಿಲ್ಲದ ರೋಮಾಂಚನ. ಇವಳಿಗೆ ಅವನು, ಅವನಿಗೆ ಇವಳು ಪ್ರೇಮ ನಿವೇದನೆ ಮಾಡೋ ತವಕದಲ್ಲಿರ್ತಾರೆ. ಆದರೆ ಮತ್ತೊಂದು ಕಡೆ ಇದೇ ಫೆಬ್ರವರಿ 14 ಬಂದ್ರೆ ಸಾಕು, ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಲಾಬಿ ಬೆಳೆಯುವ ರೈತರ ಮೊಗದಲ್ಲೂ ಮಂದಹಾಸ ಮೂಡುತ್ತೆ. ಪ್ರೇಮಿಗಳ ದಿನಾಚರಣೆಯ ಪ್ರಯುಕ್ತ ತಲಾ ಒಂದೊಂದು ರೆಡ್ ರೋಸ್ ಹೂವಿಗೆ 20 ರೂಪಾಯಿ ಕೊಟ್ಟು ದೊಡ್ಡ ದೊಡ್ಡ ವರ್ತಕರು ಹೂಗಳನ್ನು ಖರೀದಿ ಮಾಡಿ ವಿದೇಶಗಳಿಗೆ ರಫ್ತು ಮಾಡ್ತಿದ್ದಾರೆ. ನಮ್ಮ ಹೆಸರು ಕೃಷ್ಣಾರೆಡ್ಡಿ ಅಂತ. ನಾವಿದು 4 ಎಕರೆಯಲ್ಲಿ ರೋಸ್ ಮಾಡಿದ್ದೀವಿ. ಇದು ವೆರೈಟಿ ಬಂದುಬಿಟ್ಟು ರೆಡ್ಡು. ನಮ್ಮ ಹತ್ರ ಒಂದು 14 ಕಲರು ವೆರೈಟಿ ಇದೆ. ಇದು ಮಾಮೂಲಿ ಡೇಸಲ್ಲಿ ಒಂದು 5-6 ರುಪೀಸ್ ಆಗುತ್ತೆ. ಈ ತಿಂಗಳಲ್ಲಿ ಒಂದು 50 to 20 ರೂಪೀಸ್ವರೆಗೂ ಒಂದು ಪೀಸ್ ಆಗುತ್ತೆ. ಇದು ನಮ್ಮಲ್ಲಿ ಲೇಬರು ಒಂದು 25-30 ಜನ ಲೇಬರ್ ಇದ್ದಾರೆ. ಮತ್ತು ಇದು ನಮ್ಮದು ಬೆಂಗಳೂರಿಗೆ ಭಾಳ ಗೌರ್ಮೆಂಟ್ ಮಾರ್ಕೆಟ್ ಕಳಿಸ್ತೀವಿ. ಇದನ್ನು ಡೈಲಿ ಹಾರ್ವೆಸ್ಟಿಂಗ್ ಇರುತ್ತೆ, ಪ್ಯಾಕಿಂಗ್ ಇರುತ್ತೆ, ಮಾಡ್ತಾಯಿರ್ತಾರೆ. ಮತ್ತು ಇದು 4 ಎಕರೆಯಲ್ಲಿ ಮಾಡಿದ್ದೀವಿ. ಸುಮಾರು ಒಂದು ನಾವು 15 ಕಲರ್ ವೆರೈಟಿ ಇದೆ ನಮ್ಮಲ್ಲಿ. ಅಂದರೆ ಜಾಸ್ತಿ ಬೇಡಿಕೆ ಇರೋದು ರೆಡ್ಗೆ ಬೇಡಿಕೆ ಇರೋದು. ಯಾಕೆಂದರೆ ಇದು ಈ ತಿಂಗಳಲ್ಲಿ ವ್ಯಾಲೆಂಟ್ಸ್ ಇರೋದ್ರಿಂದ ಸ್ವಲ್ಪ ಲವರ್ಸ್ಗೆ ಇದು ರೆಡ್ಡು ಜಾಸ್ತಿ ಬೇಡಿಕೆ ಇದೆ. ಅದರಿಂದ ಈ ಸಲ ಒಂದು 20 ರೂಪಾಯಿವರೆಗೂ ನಮಗೆ ಹೋಗ್ತಾಯಿದೆ. ಅದರಿಂದ ಚೆನ್ನಾಗಿದೆ ನಮಗೆ ಈ ಸಲ. ಒಳ್ಳೆ ದುಡ್ಡು ಆಗ್ತಾಯಿದೆ ಇವಾಗ. ಒಳ್ಳೆ ರೇಟು ಇದೆ ನಮಗೆ ಈ ಸಲ. ಇದೇ ಥರ ಪ್ರತಿ ದಿನ ಇದ್ರೂ ಚೆನ್ನಾಗಿರುತ್ತೆ. ರೈತರಿಗೆ ರೈತರಿಗೆ ತುಂಬ ಅನುಕೂಲ ಆಗುತ್ತೆ. ವ್ಯಾಲೆಂಟೈನ್ಸ್ ಇದರಿಂದ ರೈತರಿಗೆ ತುಂಬ ಅನುಕೂಲ ಆಗುತ್ತೆ. ಮಾಡ್ಬೋದು. ತುಂಬ ಚೆನ್ನಾಗಿದೆ. ರೇಟ್ ಸರ್ ಪರವಾಗಿಲ್ಲ. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಆನೂರು ಹೊಸಕೋಟೆ ನಿವಾಸಿ ಕೃಷ್ಣಾರೆಡ್ಡಿ ಅನ್ನೋರು 4 ಎಕರೆ ಪಾಲಿ ಹೌಸ್ನಲ್ಲಿ ಕಲರ್ಫುಲ್ ವಿವಿಧ ಬಣ್ಣಗಳ ಗುಲಾಬಿ ಬೆಳೆದಿದ್ದು ಈಗ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಬಂದಿದೆ. ಇನ್ನು 16 ಕಲರ್ಗಳ ಗುಲಾಬಿ ಬೆಳೆಯಾಗಿದೆ. ಅದರಲ್ಲಿ ಸದ್ಯ ಪ್ರೇಮಿಗಳ ದಿನಾಚರಣೆಯ ಪ್ರಯುಕ್ತ ರೆಡ್ ರೋಸ್ಗೆ ಭಾರೀ ಡಿಮ್ಯಾಂಡ್ ಬಂದಿದೆ. ಅದರಲ್ಲೂ ಗುಲಾಬಿಯ ನೀಳಕಾಂಡ, ಹೊಳಪು ವಯ್ಯಾರ, ಮುಳ್ಳುಗಳಿಲ್ಲದ ಕೆಂಪು ಬಣ್ಣದ ಕೆಂಗುಲಾಬಿಯೇ ಇನ್ನೂ ಡಿಮ್ಯಾಂಡ್ ಹೆಚ್ಚಾಗಿದೆ. ರೆಡ್ ಕಲರ್ ರೋಸ್ ನೋಡಿದ ತಕ್ಷಣ ಅವಳ ಕೆಂದುಟಿ ಬೀರಿ ತಪ್ಪಿಕೊಂಡು ಮುದ್ದಾಡುವಂತಿರಬೇಕಂತೆ. ಇನ್ನು ಚಿಕ್ಕಬಳ್ಳಾಪುರ, ಕೋಲಾರ ಜಿಲ್ಲೆಗಳಲ್ಲಿ ಬೆಳೆಯುವ ಗುಲಾಬಿಗೆ ದೇಶ ವಿದೇಶಗಳಲ್ಲಿ ಭಾರಿ ಡಿಮ್ಯಾಂಡ್ ಇದೆಯಂತೆ. ರೋಸ್ ಬಗ್ಗೆ ಹೇಳ್ಬೇಕಂತಂದರೆ, ಹೂವು ಅಂದರೆ ಎಲ್ಲರಿಗೂ ಇಷ್ಟನೇ. ಬಟ್ ಇವಾಗ ಫೆಬ್ರವರಿ 14 ಜಾಸ್ತಿ ಹೋಗುತ್ತೆ ಫ್ಲವರು. ಮತ್ತು ಅದು ಕ್ವಾಲಿಟಿ ಫ್ಲವರ್ ಬರೋದು ಪಾಲಿ ಹೌಸಲ್ಲಿ ಮಾತ್ರ. ಅಂದರೆ ಔಟ್ಸೈಡ್ ಫೀಲ್ಡಲ್ಲಿ ನಮಗೆ ಕ್ವಾಲಿಟಿ, ಬಡ್ ಕ್ವಾಲಿಟಿ ಅದೆಲ್ಲ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಪಾಲಿ ಹೌಸಲ್ಲಿ ನಾವು ತೋಟಗಾರಿಕೆ ಇಲಾಖೆಯಿಂದ ಪಾಲಿ ಹೌಸಿಗೆ ಸಬ್ಸಿಡಿ ಕೊಡಿಸ್ತೀವಿ. ಅದು ರೋಸ್ ಬೆಳೆಯೋದಕ್ಕೆ. ಇಲ್ಲಿ ನಮ್ಮ ಚಿಂತಾಮಣಿ ತಾಲೂಕಲ್ಲಿ ಒಂದು 15 ಹೆಕ್ಟೇರ್ಸ್ ಇದೆ ಪಾಲಿ ಹೌಸು. ಬಟ್ ರೋಸು ಒಂದು 5 ಹೆಕ್ಟೇರ್ಸ್ ಇದೆ. ಅದರಲ್ಲಿ ಇಲ್ಲಿ ಉಪ್ಪುರಪೇಟೆ ಪಂಚಾಯಿತಿಯಲ್ಲಿ ಕಿರಣ್ ಅಂತ ಅವರು ಫಾರ್ಮರ್ ಹೆಸರು, ಅವರು ಬೆಳೀತಾ ಇದ್ದಾರೆ. ಇರುತ್ತೆ ಪಾಲಿ ಹೌಸಲ್ಲಿ ಒಳ್ಳೆ ಈಲ್ಡ್ ಕೊಟ್ಕೊಂಡು. ಇಲ್ಲಿ ಉಪ್ಪುರಪೇಟೆಯಲ್ಲಿ ಕಿರಣ್ ಅಂತ ಮತ್ತು ನರಸಿಂಹರೆಡ್ಡಿ ಅವರು ಕಸ್ಬಾ ವಿಶ್ವನಾಥಪುರದಲ್ಲಿ 5 to 8 ವೆರೈಟೀಸ್ ಬೆಳೀತಾ ಇದ್ದಾರೆ. ಎಲ್ಲ ಕಲರ್ಸು, ಯೆಲ್ಲೋ, ಪಿಂಕ್ ಮತ್ತು ರೆಡ್, ತಾಜ್ ಮಹಲ್ ಅಂತ ವೆರೈಟೀಸು ಒಳ್ಳೆ ಈಲ್ಡ್ ಕೊಡುತ್ತೆ ಪಾಲಿ ಹೌಸ್ ಒಳಗಡೆ. ಔಟ್ ಆಫ್ ಕಂಟ್ರಿನೂ ಹೋಗ್ತಾ ಐತೆ ಸರ್. ಇದು ಐಫ್ಯಾಬ್ ಅಂತ ಇದೆ ಬ್ಯಾಂಗ್ಳೂರಲ್ಲಿ, ಅಲ್ಲಿಗೆ ಇವರೆಲ್ಲ ಕೊಡ್ತಾರೆ. ಅಲ್ಲಿಂದ ಎಕ್ಸ್ಪೋರ್ಟ್ ಆಗುತ್ತೆ ಫ್ಲವರ್ಸ್ ಎಲ್ಲನೂ. ವರ್ಷಾನುಗಟ್ಟಲೆ ಹೂಗಳನ್ನು ಬೆಳೆಯೋದು ಒಂದೇ, ಫೆಬ್ರವರಿ ತಿಂಗಳಲ್ಲಿ ಹೂಗಳನ್ನು ಬೆಳೆಯೋದು ಒಂದೇ. ಫೆಬ್ರವರಿ 14 ಪ್ರೇಮಿಗಳ ದಿನಾಚರಣೆಗೂ ಮುನ್ನ ವಿದೇಶಗಳಲ್ಲಿ ರೋಸ್ ಡೇ, ಪ್ರಪೋಸ್ ಡೇ, ಟೆಡ್ಡಿ ಡೇ, ಚಾಕ್ಲೇಟ್ ಡೇ, ಪ್ರಾಮಿಸ್ ಡೇ, ಹಗ್ ಡೇ, ಕಿಸ್ ಡೇ ಹೀಗೆ ವಿವಿಧ ಡೇಗಳ ಮೂಲಕ ಪ್ರೀತಿ ಪ್ರೇಮ ಹಂಚಿಕೊಳ್ಳುತ್ತಾರೆ. ಇದರಿಂದ ಎಲ್ಲ ಡೇಗಳ ಪ್ರೇಮ ನಿವೇದನೆಗೆ ಈ ರೆಡ್ ರೋಸ್ ಬೇಕಾಗಿದೆ. ಇದರಿಂದ ಈ ಗುಲಾಬಿ ಬೆಳೆದವನೇ ಶೂರ ಅಂತಿದ್ದಾರೆ.